ವೇರ್ ಇಸ್ ದಟ್ ಲೋಕಲ್ MLA? ವಾಟ್ ಟೈಪ್ ಆಫ್ ಎನ್ MLA ಯು ಆರ್? ಅನ್ಫಿಟ್ ಟು ಬಿ ಎನ್ MLA ಹಂಗಾದ್ರೆ ಇದನ್ನು ಲೀಡ್ ಮಾಡೋಕ್ಕಾಗ್ತಾ ಇಲ್ಲ ಜನರ ಜೊತೆ ಅನ್ನೋದಾದರೆ. ಕತ್ತೆ ಕಾಯಕ್ಕೆ ಎರಡೇ ಸರಿ ಆಯ್ಕೆ ಆದ್ರ ಏನಕ್ಕೆ ಆಗ್ತೀರಿ? ಎಸ್, ಆನೆ ದಾಳಿಗೆ ಒಂದು ಮಹಿಳೆ ಬಲಿಯಾಗಿದ್ದು ಚಿಕ್ಕಮಗಳೂರಿನಲ್ಲಿ. ಇವತ್ತು ಜನಾಕ್ರೋಶ ಹೆಚ್ಚಾಗಿ ಶೃಂಗೇರಿ, ಎನ್ನಾರ್ಪುರ, ಕೊಪ್ಪ ಭಾಗದಲ್ಲೆಲ್ಲ ಭಾಗಶಃ ಬಂದೆಲ್ಲ ಮಾಡಿದ್ದಾರೆ. ಜನ ಕಿಡಿಕಾರಿದ್ದಾರೆ. ಲೋಕಲ್ MLA ಅವ್ರ ಮೇಲೆ ಎಲ್ಲ, ರಾಜೇಗೌಡ ಅವ್ರ ಮೇಲೆ ಎಲ್ಲ, ಪೊಲೀಸ್ನವ್ರ ಮೇಲೂ ಎಲ್ಲ ಕಿಡಿಕಾರಿದ್ದಾರೆ. ಯಾಕೆ ಲಾಠಿ ಚಾರ್ಜ್ ಮಾಡಿದ್ರಿ ನೀವು ಅಂತ. ಪೊಲೀಸ್ನವ್ರು ನೋಡಿ ಲಾಠಿ ಚಾರ್ಜ್ ಮಾಡಿಲ್ಲಪ್ಪ, ಚದರಿಸ್ಬಿಟ್ವಿ. ಹಂಗಂದ್ರೆ ಟಚ್ ಮಾಡ್ಕೊಂಡು ಹೋದ್ರ ಚದರಿಸ್ತೀವಿ ಅಂದರೆ ಏನದು? ವಿಡಿಯೋಲಿ ಇಲ್ವಾ, ಇರಲ್ವಾ? ಲಾಠಿ ಚಾರ್ಜ್ ಅಂದ್ರೇನು, ಚದರಿಸೋದು ಅಂದ್ರೆ ಏನು ಅಂತ. ಪೊಲೀಸ್ನವರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಂತ್ರಿ ಏನೋ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಅಂತೇನೋ ಅಂದ್ಕೊಂಡಿದ್ದಾರಂತೆ. ಆನೆಯನ್ನು ತಡೆಯೋಕ್ಕಾಗತ್ತೆ ಅಂತ ಇಲ್ಲಿ ಯಾರ ಕೈಲೂ ಹೇಳೋಕ್ಕಾಗ್ತಿಲ್ಲ. ಅದನ್ನು ಯಾರೂ ಹೇಳೋಕ್ಕಾಗೋದೂ ಇಲ್ಲ, ಒಪ್ಕೋತೀನಿ. ಇಂಥ ಘಟನೆಗಳು ನಡೆದಾಗ ಸರ್ಕಾರಗಳು ಹೆಚ್ಚು ಸೂಕ್ಷ್ಮತೆಯಿಂದ ವರ್ತನೆ ಮಾಡಬೇಕು, ಜನರಿಗೆ ಅರ್ಥ ಮಾಡಿಸೋ ಕೆಲಸ ಆಗಬೇಕು ಅಲ್ವಾ? SP ಅಥವಾ ಪೊಲೀಸ್ನವರು ಇದನ್ನು ದೊಡ್ಡ ಪೊಲೀಸ್ ಪ್ರಾಬ್ಲಮ್ ಥರ ಹೊಡೆದಾಕ್ಬಿಡ್ತೀನಿ, ಬಡ್ದಾಕ್ಬಿಡ್ತೀನಿ ಜನನ್ನ ಅಂತಂದರೆ ಯು ಆರ್ ಓನ್ಲಿ ಕ್ರಿಯೇಟಿಂಗ್ ಟ್ರಬಲ್ ಅಷ್ಟೇ. ಹೇಗೆ ಅಂತ ಹೇಳ್ತೀನಿ. ಗಡಿಗಳಲ್ಲಿ ಮತ್ತು ಅರಣ್ಯದ ಅಂಚಿನಲ್ಲಿ ಜನ ಮತ್ತು ಪ್ರಾಣಿಗಳ ಸಂಘರ್ಷ ಹೆಚ್ಚಾಗ್ತಾ ಹೋದಾಗೆಲ್ಲ ಅದರ ಹೊಡೆತವನ್ನು ಎದುರಿಸೋದು ಪ್ರಾಣಿಗಳೇ. ನಾಳೆ ಜನ ತಿರುಗಿ ಬೀಳ್ತಾರೆ, ನಡಿಬಾರದು ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಆ ಭಾಗಗಳಲ್ಲಿ. ಹಾಗಾಗಿ ಅದಾಗಬಾರ್ದು. ಸರ್ಕಾರಗಳು ಶುಡ್ ಬಿ ಬಿಕಮ್ ಮೋರ್, ಏನೋ ಆ್ಯಂಗರ್ ಇರುತ್ತೆ ಜನಕ್ಕೆ, ಇರಲ್ಲ ಅನ್ನೋಕ್ಕಾಗಲ್ಲ ಅಲ್ಲಿ. ಅದನ್ನು ಹೆಚ್ಚು ಸೂಕ್ಷ್ಮತೆಯಿಂದ ವರ್ತನೆ ಮಾಡ್ಕೊಂಡು ಫೇಸ್ ಮಾಡಬೇಕಷ್ಟೆ. ಅದು ಬುದ್ಧಿವಂತಿಕೆ. ಅದು ಬಿಟ್ಟು ಹೊಡೆದಾಕ್ಬಿಡ್ತೀನಿ, ಬಡ್ದಾಕ್ಬಿಡ್ತೀನಿ, ಚಚ್ಬಿಡ್ತೀನಿ ಅಂದರೆ ಅವರು ಚಚ್ತಾರೆ. ಆಮೇಲೆ ನಿಮಗೆ ಜ್ಞಾಪಕ ಇಟ್ಕೊಳ್ಳಿ, ವೇರ್ ಇಸ್ ದಟ್ ಲೋಕಲ್ MLA? ವಾಟ್ ಟೈಪ್ ಆಫ್ ಎನ್ MLA ಯು ಆರ್? ಅನ್ಫಿಟ್ ಟು ಬಿ ಎನ್ MLA ಹಂಗಾದ್ರೆ ಇದನ್ನು ಲೀಡ್ ಮಾಡೋಕ್ಕಾಗ್ತಾ ಇಲ್ಲ ಜನರ ಜೊತೆ ಅನ್ನೋದಾದರೆ. ಕತ್ತೆ ಕಾಯಕ್ಕೆ ಎರಡೇ ಸರಿ ಆಯ್ಕೆ ಆದ್ರ ಏನಕ್ಕೆ ಆಗ್ತೀರಿ? ಎಸ್.